ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಐಬ್ರೋಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ, ನಾವೇ ಸೆಲ್ಫಾಗಿ ಐಬ್ರೋಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತು ನಾನು ಸುಮ್ಮನೆ ಬಾಯಿ ಮಾತಿಗೆ ಐಬ್ರೋಸ್ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಲ್ಲ, ನೀವು ನೋಡ್ತಾ ಇರ್ಬೋದು. ಇದು ನಾನು ಕಲ್ತಿರುವಂತಹ ಸರ್ಟಿಫಿಕೇಟು, ಅಂದರೆ ಮಲ್ಲೇಶ್ವರಮಲ್ಲಿ ನಾನು ಕಲ್ತಿರುವಂಥದ್ದು. ಈ ಒಂದು ಸರ್ಟಿಫಿಕೇಟು ಆಯಿತು, 5 ಇಯರ್ಸ್ ಆಯಿತು ನಾನು ಕಲಿತು ಬ್ಯೂಟಿಷಿಯನ್ ಕಲ್ತಿದ್ದೀನಿ. ಅದೇ ರೀತಿ ನನಗೆ ಗೊತ್ತಿರುವಂತಹ ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ನಾನು ಒಂದು ಪಾರ್ಲರಲ್ಲಿ ಕಲ್ತಿರುವಂಥದ್ದು ಪ್ರತಿಯೊಂದು ಕೂಡ ನನ್ನ ಒಂದು ವಿಡಿಯೋದಲ್ಲಿ, ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ನಾವು ಐಬ್ರೋ ನಾವೇ ಸೆಲ್ಫಾಗಿ ಯಾವ ರೀತಿ ಮಾಡೋದು ಅಂತ ಫಸ್ಟು ತಿಳ್ಕೊಳಲ್ಲ, ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಈ ರೀತಿ ಆರ್ಗಾನಿಕ್ ಥ್ರೆಡ್ಡನ್ನು ತಗೊಳ್ಬೇಕಾಗುತ್ತೆ. ನಾವು ಐಬ್ರೋನ ಮಾಡ್ಕೊಳ್ಳುವಾಗ ಫಸ್ಟು ಈ ಒಂದು ಥ್ರೆಡ್ಡನ್ನ ಈ ರೀತಿ ಅಲ್ಲಲ್ಲಿ ಕಚ್ಕೋಬೇಕು. ಮತ್ತು ಈ ರೀತಿ ಎಳೆದು ಈ ರೀತಿ ರೌಂಡಾಗಿ ಟರ್ನ್ ಮಾಡಬೇಕು. ಒಂದು 3 ಟೈಮ್ಸ್ ಮಾಡಿದ್ರೆ ಸಾಕು, ಇಲ್ಲಾಂದರೆ 4. ಅದಕ್ಕಿಂತ ಜಾಸ್ತಿಯಾಗಿ ಏನು ಮಾಡಬೇಡಿ, ಸ್ವಲ್ಪ ಲೂಸ್ ಬಿಡಿ, ತುಂಬ ಲೂಸ್ ಕೂಡ ಮಾಡಬೇಡಿ. ಫಸ್ಟು ಏನಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನಮಗೆ ಪಾರ್ಲರಲ್ಲಿ ಇದೇ ರೀತಿ ಹೇಳ್ಕೊಡ್ತಾರೆ, ಈ ಥರ ಮಾಡಬೇಕು, ಈ ಥರ ಮೂವ್ ಮಾಡಬೇಕು. ಅಂದರೆ ಇಲ್ಲಿಂದ ಈ ಥರ ಎಳೆದು ಈ ಥರ ಮೂವ್ ಮಾಡಬೇಕು. ಸ್ವಲ್ಪ ಈ ರೀತಿ ಸೈಡಿಗೆ ಹೋಗುತ್ತೆ ಥ್ರೆಡ್ ಮಾಡ್ತಾ ಇರೋಲ್ಲ, ಆವಾಗ ನಾವು ಈ ರೀತಿ ಎಳ್ಕೊಂಡು ಈ ರೀತಿ ಮಾಡ್ಕೋಬೇಕು. ಫಸ್ಟು ನಾವು ನಮ್ಮ ಹ್ಯಾಂಡು ಮತ್ತು ಲೆಗ್ಗಿಗೆ ನಾವು ಥ್ರೆಡ್ ಮಾಡೋದು ಟ್ರೈ ಮಾಡಬೇಕು. ಫಸ್ಟು ನಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಆದರೆ ಮಾತ್ರ ನಾವು ಡೈರೆಕ್ಟಾಗಿ ನಾವು ಸೆಲ್ಫಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ನೀವು ಪ್ರಾಕ್ಟೀಸ್ ಇಲ್ಲದೆ, ಇವಾಗ ನಾನೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಹೇಳಿಕೊಟ್ರೆ ನೀವು ಅದೇ ರೀತಿ ಅವ್ರು ಮಾಡೋಕ್ಕೆ ಹೋದರೆ ಮತ್ತೆ ನಿಮ್ಮದು ಐಬ್ರೋ ಎಲ್ಲ ಹಾಳಾಗಿಬಿಡುತ್ತೆ. ಅದರಿಂದ ನಾನು ಹೇಳ್ತಾ ಇರೋಂಥದ್ದು, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಸುಮ್ಮನೆ ಡೈರೆಕ್ಟಾಗಿ ಯಾರೋ ಹೇಳ್ಕೊಟ್ರು ಅಥವಾ ಯೂಟ್ಯೂಬಲ್ಲಿ ಹೇಳಿದ್ರು ಅಂತ ಹೇಳಿಬಿಟ್ಟು ನೀವು ಮಾಡೋಕ್ಕೆಲ್ಲ ಹೋಗ್ಬೇಡಿ, ಐಬ್ರೋ ಮತ್ತು ಹಾಳಾಗುತ್ತೆ. ನೋಡಿ, ಈ ರೀತಿ ಮೊದಲಿಗೆ ನೀವು ಈ ರೀತಿ ಟ್ರೈ ಮಾಡಬೇಕಾಗುತ್ತೆ. ಈ ರೀತಿ ಅಂದರೆ 3-4 ಅಷ್ಟೇ ತೊಗೊಳ್ಳಿ. ಯಾಕಂದ್ರೆ ಜಾಸ್ತಿ ನೀವು ಈ ರೀತಿ ನೋಡಿ ಥ್ರೆಡ್ನ ಈ ಒಂದು 3 ಫಿಂಗರ್ಸ್ ನೋಡಿ, ಈ 3 ಫಿಂಗರ್ಸಲ್ಲಿ ಈ ರೀತಿ ಎಳೆದು ಆಮೇಲೆ ರೀತಿ ನೋಡಿ 3, ಇಲ್ಲಾಂದರೆ ಒಂದು ಎಕ್ಸ್ಟ್ರಾ 4 ಅಷ್ಟೇ, ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಈ ರೀತಿ ತಮ್ಮನ್ನ ಈ ರೀತಿ ಇಟ್ಕೋಬೇಕು, ಈ ರೀತಿ ಇದರಲ್ಲಿ ಮೂವ್ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಇದು ಫುಲ್ ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಇದ್ದರೆ ಮಾತ್ರ ಮಾಡಿ. ಸುಮ್ಮನೆ ಇದೆಲ್ಲ ನೋಡಿ, ಯೂಟ್ಯೂಬೆಲ್ಲ ನೋಡಿ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಕಿನ್ ಮತ್ತು ಕಿತ್ಕೊಂಬಂದುಬಿಡುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇರೋವಂಥದ್ದು. ಇವಾಗ ನಾನು ಸೆಲ್ಫಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಏನೂ ಕಷ್ಟ ಇಲ್ಲ, ಈಸಿ ಇದೆ. ಒಂದು ವೇಳೆ ಸೆಲ್ಫಾಗಿ ಡೈರೆಕ್ಟಾಗಿ, ಇವಾಗ ನಾನೇನು ಮಾರ್ಕ್ ಏನೂ ಹಾಕ್ಕೊಳ್ತಿಲ್ಲ, ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ತೇನೆ. ಯಾಕಂದರೆ ನನಗೆ ಅಭ್ಯಾಸ ಇರೋದ್ರಿಂದ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅಭ್ಯಾಸ ಇರೋಲ್ಲ, ಅವ್ರೇನು ಮಾಡ್ತಾರೆ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗ್ತಾರೆ, ಆವಾಗ ಸ್ಕಿನ್ ಎಲ್ಲ ಕಿತ್ಕೊಂಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ಡೇಂಜರೇ. ಮತ್ತು ಐಬ್ರೋ ಕೂಡ ಹಾಳಾಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಇದ್ದರೆ ಮಾತ್ರ ಮಾಡಿ. ನೋಡಿ, ಈ ರೀತಿ ಒಂದು ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ನೋಡಿದ್ರಾ, ಈ ರೀತಿ ಮಾಡ್ಕೊಳ್ಳಿ. ನಂತರ ಅದನ್ನು ಈ ರೀತಿ ನೋಡಿ, ಒಂದು ಥ್ರೆಡ್ಡು ಎಷ್ಟು ನೋಡಿ, ಇಷ್ಟು ಥ್ರೆಡ್ ತಗೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಷ್ಟು ಥ್ರೆಡ್ಡು ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿ ಗಂಟು ಹಾಕೋಬೇಕಾಗುತ್ತೆ. ಈ ರೀತಿ ನೀವು ಇಲ್ಲಿ ಗಂಟು ಹಾಕೋಬೇಕಾಗುತ್ತೆ. ಆಮೇಲೆ ಥ್ರೆಡ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಕೂಡ 1 2 3 ಒಂದು 4 ಅಷ್ಟೇ ಇನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಪ್ರಾಕ್ಟೀಸ್ ಇರಬೇಕು, ಪ್ರಾಕ್ಟೀಸು. ಮತ್ತು ನೀವು ಇವಾಗ ಐಬ್ರೋ ತೆಗಿತೀರಂದರೆ ಈ ರೀತಿ ಅಪೋಸಿಟಲ್ಲಿ ಹೇರ್ನ ಈ ರೀತಿ ಮೂವ್ ಮಾಡಬೇಕಾಗುತ್ತೆ. ಫಸ್ಟು ಯಾವಾಗಲೂ ಅಷ್ಟೇ ಮಾಡುವಾಗ ಏನಕ್ಕಂದರೆ ಈ ರೀತಿ ಪೌಡ್ರ್ ಹಾಕ್ಕೊಳ್ತಾರಂದರೆ ಅದು ಫಿಟ್ ಆಗಿರುತ್ತಲ್ಲ. ಒಂದೊಂದು ಸತಿ ನಾವೊಂದು ಸ್ವೆಟ್ ಆದಾಗ ವೆಟ್ ಆಗಿರುತ್ತೆ ಹೇರ್ಗಳು, ಅಥವಾ ಆಯಿಲಿ ಏನಾದರೂ ಇರ್ಬೋದು, ಅಥವಾ ಮಾಯ್ಶ್ಚರೈಸರ್ ಕ್ರೀಮು ಏನಾದರೂ ಒಂದು ಕ್ರೀಮ್ ಹಾಕಿದಾಗ ಅದೊಂಥರ ಸ್ಟಿಕ್ ಆದಾಗೆ ಇರುತ್ತಲ್ಲ, ಅದರಿಂದ ಈಸಿಯಾಗಿ ಬರಲಿ ಅಂತೇಳಿ
ಈ ಥರ ಪೌಡ್ರ್ ಹಾಕ್ಕೊಳ್ತಾರೆ. ಮತ್ತು ನಿಮಗೆ ಪೈನು ಕಮ್ಮಿ ಆಗುತ್ತೆ ಆ ರೀತಿ ಏನೂ ಅಲ್ಲ, ಅದನ್ನೆಲ್ಲ ತಪ್ಪು ಕಲ್ಪನೆ ಇಟ್ಕೊಂಬಿಡಿ. ನಾವು ಪೈನ್ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೌಡ್ರ್ ಹಾಕ್ಕೊಂಡು ಐಬ್ರೋ ಮಾಡುವಂಥದ್ದಲ್ಲ. ಅಪೋಸಿಟಾಗಿ ನಾವು ಮೂವ್ ಮಾಡಬೇಕು. ಅದನ್ನ ನಾನು ಹೇಳ್ಕೊಟ್ಟಿರುವಂಥದ್ದು. ಯಾವಾಗಲೂ ನಾವು ಥ್ರೆಡ್ ಮಾಡೋವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು ಇವಾಗ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಮೊದಲು ನೀವು ಫಸ್ಟು ಎಕ್ಸ್ಟ್ರಾ ಹೇರ್ಗಳಿದಲ್ಲ ಅದನ್ನ ತೆಕ್ಕೊಂಬಿಡಿ. ಫಸ್ಟು ಇಲ್ಲಿ ಎಕ್ಸ್ಟ್ರಾ ಏರ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ರಿಮೂವ್ ಮಾಡಬೇಕು. ಮತ್ತೆ ನೋಡಿ ಆಲ್ಮೋಸ್ಟು ನೀಟಾಗಿ ಆಯಿತು. ನೋಡ್ತಾ ಇರ್ಬೋದು. ಯಾಕಂದರೆ ನಂದು ಜಾಸ್ತಿ ಗ್ರೋ ಆಗಿರಲಿಲ್ಲ ಏರು, ಯಾಕಂದರೆ ನಾನು ಐಬ್ರೋ ಮಾಡ್ತಾ ಇರ್ತೀನಲ್ಲ ಅವಾಗ ಗ್ರೋ ಆದಾಗೆ ನಾನು ಐಬ್ರೋ ಮಾಡ್ಕೊಂಡ್ಬಿಡ್ತೀನಿ. ಅದರಿಂದ ಸೆಲ್ಫಾಗೆ ಮಾಡ್ಕೊಳ್ತೀನಿ, ಪಾರ್ಲರಿಗೆಲ್ಲ ಹೋಗಲ್ಲ. ಯಾಕಂದರೆ ಬೆಸ್ಟ್ ಅಲ್ಲ, ನಮ್ಗೆ ಗೊತ್ತಿರೋದ್ರಿಂದ ನಾವು ಸೆಲ್ಫಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಸುಮ್ಮನೆ ಪಾರ್ಲರಿಗೆ ಹೋಗೋದಂದರೆ 50 ರೂಪೀಸ್ ಕೊಡಬೇಕಾಗುತ್ತೆ. ನೋಡಿ ಈ ಥರ ನೀವು ತೆಗಿಯಾಗ ಅಪೋಸಿಟಾಗಿ ಏರ್ ತೆಗಿಬೇಕಾಗುತ್ತೆ. ಲೆಫ್ಟ್ ಸೈಡೂ ಅಷ್ಟೇ, ರೈಟ್ ಸೈಡೂ ಅಷ್ಟೇ ತೆಗಿಯುವಾಗ. ಇಲ್ಲೇನು ಜಾಸ್ತಿ ಗ್ರೋ ಆಗಲ್ಲ ಏರು, ನಿಮ್ಗೆ ಗೊತ್ತಿರೋದೆ. ಅದರಿಂದ ನೋಡ್ಕೊಂಡು ನಿಧಾನ ತೆಗೀರಿ. ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಆರ್ಚ್ ಬರಬೇಕಾಗುತ್ತೆ, ಆಯಿತಾ? ಆರ್ಚ್ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ನೋಡಿ ಐಬ್ರೋ, ಇದು ಎಷ್ಟು ನೀಟಾಗಿ ಆಗಿದೆ. ಈ ಕಡೆ ಸೈಡ್ ಮಾಡ್ಕೊಳ್ತೀನಿ. ನೀವು ಇಲ್ಲಿಂದ ಈ ಕಡೆಯಿಂದಾದರೂ ಕಾರ್ನರಿಂದ ಮಾಡ್ಕೊಳ್ಳಿ, ಇಲ್ಲಿಂದಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಫಸ್ಟು ಮಾಡ್ಕೊಳ್ಳುವಾಗ ಇಲ್ಲಿಂದನೇ ಮಾಡ್ಕೊಳ್ತೇನೆ, ಯಾಕಂದರೆ ಆವಾಗ ನಮಗೆ ನೀಟಾಗಿ ಶೇಪ್ ಬರಲಿ ಅಂಥೇಳಿ. ನೋಡಿ ಏರು ಬರ್ತಾ ಇದೆ ನೀಟಾಗಿ. ಕರೆಕ್ಟಾಗಿ ಈ ಕಡೆ ಕಾರ್ನರ್ ಬಂದಾಗ ಈ ಕಡೆ ಶೇಪಾಗಿ ಇಟ್ಕೋಬೇಕಾಗುತ್ತೆ ನೀವು ಐಬ್ರೋಗೆ, ಯಾಕಂದರೆ ಇಲ್ಲಾಂದರೆ ಬರಲ್ಲ. ನಿಧಾನ ತಕ್ಕೊಳ್ಳಿ ಈ ರೀತಿ ಐಬ್ರೋನ. ನಿಮಗೆ ನನ್ನ ಮೊಬೈಲಲ್ಲಿ ಕಾಣ್ತಿದೆ, ನಾನು ತೆಗಿತಿರೋದು, ರಿಮೂವ್ ಮಾಡ್ತಿರೋದು ಏರ್ನ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ನಾನು ಮಾಡ್ತಾಯಿದ್ದೀನಿ, ಬೆಳಕಿಗೆ ಕಾಣ್ದೇನೂ ಕೂಡ ಇರ್ಬೋದು. ಈ ಕಡೆ ನೋಡಿ ಶೇಪ್ ಬೇಕಾದಾಗ ಇದೇ ರೀತಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಶೇಪ್ ಬರ್ತಾ ಇದೆ ಅಂತೇಳಿ. ಅದೇ ಈ ಐಬ್ರೋನು ಒಂದೇ ರೀತಿ ಇರಬೇಕು. ಹೆಚ್ಚು ಕಮ್ಮಿ ಆದರೆ ಅಸಹ್ಯ ಕಾಣುತ್ತೆ ಫೇಸಿಗೆ, ನೋಡ್ಕೊಂಡು ಮಾಡಬೇಕಾಗುತ್ತೆ. ಇದು ಯಾವ ರೀತಿ ನೀವು ದಪ್ಪ ಐಬ್ರೋ ಮಾಡಿದರೆ ಇದು ಕೂಡ ದಪ್ಪನೇ ಇರಬೇಕು, ಸಣ್ಣಗೆ ಮಾಡಿದರೆ ಸಣ್ಣಗೆ ಮಾಡಬೇಕು. ಮತ್ತು ಐಬ್ರೋ ಮಾಡುವಾಗ ಎಲ್ಲರೂ ಕೂಡ ಫೇಸಿಗೆ ತಕ್ಕಂಥ ಐಬ್ರೋ ಮಾಡ್ತಾರೆ. ಇವಾಗ ನೋಡಿ ನಂದು 4 ಹೆಡ್ ಅಗಲ ಇರೋದ್ರಿಂದ ಸ್ವಲ್ಪ ದಪ್ಪ ಐಬ್ರೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ದಪ್ಪಗೆ ಆಗೋ ಥರ. ಅದೇ ರೀತಿ 4 ಹೆಡ್ ಚಿಕ್ಕದಾಗಿರೋರಿಗೆ ಅವರಿಗೆ ಸಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 4 ಹೆಡ್ ದಪ್ಪ ಇರೋರಿಗೆ ಸ್ವಲ್ಪ ದಪ್ಪ ಐಬ್ರೋ ಮಾಡಿಕೊಂಡ್ರೆ ಲುಕ್ಕು ಕಾಣುತ್ತೆ. ನಂದು ಜಾಸ್ತಿ ಗ್ರೋ ಆಗಿಲ್ಲ, ಅದಕ್ಕೆ ನಾನು ನೋಡಿ ಇಲ್ಲಿ ಆರ್ಚ್ ಇದೆ, ಸ್ವಲ್ಪ ಅಲ್ಲಿ ಕೇರಾಗಿ ನೀವು ಐಬ್ರೋ ಮಾಡಬೇಕಾಗುತ್ತೆ.
ಇವಾಗ ನೀವು ಡಿಫ್ರೆಂಟ್ ನೋಡ್ತಾ ಇರ್ಬೋದು ಮೊದಲಕ್ಕಿಂತ. ಇವಾಗ ಐಬ್ರೋ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಅದೇ ರೀತಿ ಇಲ್ಲಿ ಸ್ವಲ್ಪ ಇದೆ, ಅದನ್ನು ಯಾವ ರೀತಿ ರಿಮೂವ್ ಮಾಡೋದಂದ್ರೆ ಅದೇ ರೀತಿ 3 ಟೈಮ್ಸ್ ಈ ಥರ ಈ ಮಾಡ್ಕ. ಫೈನಲಿ ಈ ರೀತಿ ಕೂಮ್ ಮಾಡ್ಕೊಂಬಿಡಿ, ನೀಟಾಗಿ ಈ ರೀತಿ ಕೂಮ್ ಮಾಡ್ಕೋಬೇಕಾಗುತ್ತೆ ಫೈನಲಿ. ಆಮೇಲೆ ಮಾಯ್ಶ್ಚರೈಸೇಷನ್ ಕ್ರೀಮ್ ಹಾಕ್ಬಿಡಿ. ಮಾಯ್ಶ್ಚರೈಸೇಷನ್ ಕ್ರೀಮ್ ಹಾಕಿ ಆಮೇಲೆ ಮಾಯ್ಶ್ಚರೈಸ್ ಕ್ರೀಮ್ ಹಾಕಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಫೈನಲಿ ಐಬ್ರೋಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಂತರ ಒಂದು ಮುದ್ದಾಗಿರುವಂತಹ ಸ್ಟಿಕ್ಕರ್ ಇಟ್ಕೊಳ್ಳೋಣ. ನೋಡಿ ಇವಾಗ ಫೈನಲಿ ನೀವು ನೋಡ್ತಾ ಇರ್ಬೋದು ಐಬ್ರೋಸು. ಕ್ಲಾರಿಟಿ ಕಾಣ್ತದೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಕ್ಲಾರಿಟಿ ಗೊತ್ತಾಗ್ತಿಲ್ಲ ನನಗೆ ಕಾಣ್ತಿಲ್ಲ ಅಂತ. ನೋಡ್ತಾ ಇರ್ಬೋದು ಇವಾಗ ಫೈನಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕರೆಕ್ಟಾಗಿದೆ, ಒಂದೇ ಶೇಪ್ ಆಗಿದೆ. ಈ ರೀತಿ ನೀವು ಮನೇಲೇ ಮಾಡ್ಕೊಳ್ಬೋದು ಆರಾಮ್ಸೆ, ಯಾವುದೇ ಥರ ತೊಂದರೆ ಇಲ್ಲದೆ ಆರಾಮ್ಸೆ ಮಾಡ್ಕೋಬೋದು. ಅಷ್ಟೊಂದು ನಾವು ಮಾಡ್ಕೊಳ್ಳುವಾಗ ಪೇನ್ ಕೂಡ ನಮಗೆ ಆಗಲ್ಲ. ಅದೇ ರೀತಿ ನೀವು ಇದು ಅಪ್ಪರ್ ಲಿಪ್ಪನ್ನು ಕೂಡ ಅದೇ ಥರ ಮಾಡ್ಕೊಳ್ಳೋಂಥದ್ದು, ಅದನ್ನು ಕೂಡ ನಾನು ತೋರಿಸ್ತೀನಿ. ಈ ಥರ ಇದು ಅಪೋಸಿಟ್ ಕೆಲವರು ವ್ಯಾಕ್ಸ್ ಎಲ್ಲ ಮಾಡ್ಕೊಳ್ತಾರೆ ಅಪ್ಪರ್ ಲಿಪ್ಪಿಗೆ, ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಕ್ರಿ. ಯಾಕಂದರೆ ವ್ಯಾಕ್ಸ್ ಹಾಕಿ ಎಳೆದಷ್ಟೇ ಸ್ಕಿನ್ ಏನಾಗ್ಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ಅದರಿಂದ ಅದು ತುಂಬ ಫೇಸಿಗೆ ಎಫೆಕ್ಟ್ ಅಂತಲೇ ಹೇಳ್ಬೋದು. ಥ್ರೆಡ್ಡಿಂಗ್ ಬೆಸ್ಟು. ಯಾವುದೇ ಕಾರಣಕ್ಕೂ ಫೇಸಿಗೆ ವ್ಯಾಕ್ಸ್ ಹಾಕಿ ಒಂದೇ ಸಮನೆ ಎಳೆದಾಗ ಸ್ಕಿನ್ ಫುಲ್ ಲೂಸ್ ಆಗಿಬಿಡುತ್ತೆ. ಅದು ಮತ್ತು ರಿಂಕಲ್ಸ್ ಥರ ಬಂದುಬಿಡುತ್ತೆ, ಬೇಗ ನಿಮಗೆ ರಿಂಕಲ್ಸ್ ಎಲ್ಲ ಬಂದುಬಿಡುತ್ತೆ ಫೇಸಲ್ಲಿ. ಅದರಿಂದ ಮತ್ತು ಏಜ್ ಆದ ಫೀಲ್ ಆಗಿಬಿಡುತ್ತೆ ನಿಮ್ಮ ಫೇಸಲ್ಲಿ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಫೇಸ್ ವ್ಯಾಕ್ಸ್ ಯೂಸ್ ಮಾಡಬೇಡಿ. ಅಪ್ಪರ್ ಲಿಪ್ಪಿಗಾದರೂ ಸರಿ, ನಿಮ್ಮ ಚಿನ್ನಿಗಾದರೂ ಕೂಡ ಫೇಸ್ ವ್ಯಾಕ್ಸ್ ಮಾಡಲೇಬೇಡಿ. ಅದೊಂದು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ. ಇದೇ ಥರ ಮಾಡ್ಕೊಳ್ಳೋಂಥದ್ದು ಅಪ್ಪರ್ ಲಿಪ್ಪು ತುಂಬ ಈಸಿ. ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಅಷ್ಟೊಂದು ಹೇರ್ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಸುಮ್ಮನೆ ನಾನು ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ವಿಡಿಯೋದಲ್ಲಿ ಯಾವ ರೀತಿ ನಾವೇ ಸೆಲ್ಫಾಗಿ ಅಪ್ಪರ್ ಲಿಪ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ನನಗೆ ಇಲ್ಲೆಲ್ಲ ಅಷ್ಟೊಂದು ಹೇರ್ ಇಲ್ಲ ಇಲ್ಲೆಲ್ಲ. ನಾನು ಆದರೂ ಕೂಡ ನಿಮಗೆ ಗೊತ್ತಾಗಲಿ ಅಂತೇಳಿ ಮಾಡ್ತಾಯಿದ್ದೀನಿ, ಯಾವ ರೀತಿ ನಾವೇ ಸೆಲ್ಫಾಗಿ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ ಈ ಕಡೆ ಲೆಫ್ಟ್ ಮಾಡ್ಕೊಳ್ಳೋವಾಗ ಈ ರೀತಿ ಅಪೋಸಿಟ್ ತೆಗೀರಿ ಹೇರ್ನ. ರೈಟ್ ಮಾಡ್ಕೊಳ್ಳೋವಾಗ ಈ ರೀತಿ ಅದರ ಅಪೋಸಿಟ್ ಹೇರ್ನ. ಮತ್ತು ನಿಮಗೆ ಪೈನ್ ಆಗುತ್ತೆ ಅಂದರೆ ಟಂಗನ್ನ ಈ ರೀತಿ ಇಟ್ಕೊಳ್ಬಿಡಿ ಅಷ್ಟೇ.
ನೀಟಾಗಿ ಇಲ್ಲಿ ಬೇಕಿದ್ರೆ ನೀವು ಆರಾಮ್ಸೆ ಈ ಥರ ಮಾಡ್ಕೊಳ್ಬೋದು. ನಿಮಗೆ ಫೇಸೆಲ್ಲ ಈ ರೀತಿ ಫೇಸಲ್ಲಿ ಏರಲ್ಲೇ ಬೇಕಿದ್ದರೆ ಈ ಥರ ರಿಮೂವ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ವ್ಯಾಕ್ಸ್ನೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ದಯಮಾಡಿ ನಾನು ಹೇಳ್ತೀನಿ, ನೀವು ಫೇಸಲ್ಲಿ ಈ ರೀತಿ ಅಪೋಸಿಟ್ ಮಾಡಿ ಅಷ್ಟೇ. ಅಪೋಸಿಟ್ ಈ ಥರ ಮೂವ್ ಮಾಡಿದ್ರೆ ಹೇರ್ ರಿಮೂವ್ ಆಗಿಬಿಡುತ್ತೆ. ಅಷ್ಟೊಂದು ನಾವೇ ಸೆಲ್ಫ್ ಮಾಡ್ಕೊಳ್ಳೋದ್ರಿಂದ ನಮಗೇನು ಪೇಯ್ನ್ ಆಗೋಲ್ಲ. ಇನ್ನೊಂದು ಹೇಳ್ಬೇಕು, ಅದೊಂದು ನಾನು ಹೇಳ್ತೀನಿ, ನಾವೇ ಮಾಡ್ಕೊಳ್ಳೋದು ಪೇಯ್ನ್ ಆಗೋದು. ಈ ಪಾರ್ಲರಲ್ಲಿ ಸ್ವಲ್ಪ ಪೇಯ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವೇ ಮಾಡ್ಕೊಳ್ಳುವಾಗ ಅಷ್ಟೊಂದು ನಮಗೆ ಫೀಲ್ ಅನಿಸಲ್ಲ, ಚುರು ಚುರು ಅನ್ನುತ್ತೆ ಅಷ್ಟೇ, ಇನ್ನೇನಿಲ್ಲ, ಪೇಯ್ನ್ ಏನಾಗಲ್ಲ. ಅಪ್ಪರ್ ಲಿಪ್ ಕೂಡ ಅಲ್ಲಿ ಮಾಡುವಾಗ ನನಗೆ ನನ್ನ ಒಂದು ಓನ್ ಫೀಲು ತುಂಬ ಪೇಯ್ನ್ ಆಗುತ್ತೆ ಅಲ್ಲಿ ಮಾಡ್ತಾ ಇರುವಾಗ ಪಾರ್ಲರಲ್ಲೇ. ಬಟ್ ನಾವೇ ಮಾಡಿದಾಗ ಆ ಥರ ಅಷ್ಟೊಂದು ನಮಗೆ ಪೇಯ್ನ್ ಆಗಲ್ಲ. ಮತ್ತು ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ಪೀಡಾಗಿ ನಂಗೆ ಗೊತ್ತಿದೆ ಹೇರ್ ರಿಮೂವ್ ಮಾಡೋ. ಸ್ಕಿನ್ ಕೂಡ ಹೀಗೆ ಇದೇ ರೀತಿ ನೀವು ರಿಮೂವ್ ಮಾಡ್ಕೋಬೋದು ನೋಡಿ, ಅಪೋಸಿಟ್. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ನೀವು ಏನೇ ಫೇಸಿಗೆ ಇವಾಗ ಅಪ್ಪರ್ ಲಿಪ್ ಮಾಡ್ಕೊಳ್ಳಿ, ಐಬ್ರೋ ಮಾಡ್ಕೊಳ್ಳಿ, ಫೇಸಿಗೆ ಏನೇ ಇವಾಗ ಥ್ರೆಡ್ಡಿಂಗ್ ಮಾಡ್ಕೊಳಿದ್ರು ಕೂಡ ನೀವು ಈ ಥರ ಮಾಯ್ಶ್ಚರೈಸರ್ ಕ್ರೀಮ್ನ ಹಾಕ್ಕೊಳ್ಳಿ ಆಯಿತಾ. ಅದು ಬೆಸ್ಟ್ ಅಂತಾನೆ ಅನಿಸುತ್ತೆ ನೋಡಿ. ಮಾಯ್ಶ್ಚರೈಸರ್ ಕ್ರೀಮ್ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಯೂಸ್ ಮಾಡ್ತೀರಾ ಆ ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇಲ್ಲೂ ಕೂಡ ರೆಡ್ ಕೂಡ ರಿಮೂವ್ ಮಾಡ್ಕೊಳ್ಳಿ. ಈ ಥರ ಡೌನ್ ಹೋದಾಗ ಈ ಥರ ಮಾಡ್ಕೊಳ್ಳಿ. ಅದರ ಅಪೋಸಿಟ್ ಏರ್ ರಿಮೂವ್ ಮಾಡಬೇಕಾಗುತ್ತೆ. ಮತ್ತು ನೀವು ಐಬ್ರೋ ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಯ್ಶ್ಚರೈಸರ್ ಕ್ರೀಮ್ನ ಹಾಕ್ಕೊಂಡು ಹೋಗಬೇಡಿ. ಐಬ್ರೋ ಪಾರ್ಲರಿಗಾದರೂ ಸರಿ, ನೀವೇ ಮಾಡುವಾಗ ಸ್ವಲ್ಪ ಆದರೂ ಕೂಡ ಮಾಯ್ಶ್ಚರೈಸರ್ ಕ್ರೀಮ್ ಫೇಸಿಗಾಗಲಿ ಒಂದು ಸ್ವಲ್ಪ ಪೌಡ್ರ್ ಆಗಲಿ ಏನೂ ಹಾಕ್ಕೊಂಡು ಹೋಗಬೇಡಿ. ಯಾಕಂದರೆ ಆ ಬೆವರು ಆದಾಗ ಸ್ವಲ್ಪ ಸ್ಟಿಕ್ ಆದಾಗಾಗಿ ಆವಾಗ ಹೇರ್ಗಳು ಅವರಿಗೆ ಐಬ್ರೋ ಮಾಡೋಕ್ಕೆ ಬರದೇ ಇರ್ಬೋದು. ಆವಾಗ ಎಕ್ಸ್ಟ್ರಾ ಹೇರ್ಗಳು ಉಳಿಯೋಕ್ಕೂ ಕೂಡ ಚಾನ್ಸ್ ಇರುತ್ತೆ. ಅದರಿಂದ ಐಬ್ರೋಸ್ ಎಲ್ಲ ಮಾಡೋಕ್ಕೆ ಪಾರ್ಲರ್ಗಾಗಲಿ ನೀವೇ ಸೆಲ್ಫ್ ಮಾಡೋಕ್ಕಾದಾಗ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಫೈನಲಿ ನನ್ನ ಒಂದು ಫೇಸ್ ನೋಡ್ಬೋದು ನೀವು, ಎಷ್ಟು ಕ್ಲಾರಿಟಿಯಾಗಿ ನೋಡ್ತಾ ಇರ್ಬೋದು. ಎಲ್ಲ ಕೂಡ ಹೇರ್ ರಿಮೂವ್ ಆಗಿದೆ. ಫೋರ್ಹೆಡ್ದು ಕೂಡ ತೆಗೆದಿದ್ದೀನಿ, ಐಬ್ರೋ ಕೂಡ ನೀಟಾಗಿದೆ. ನೋಡಿದ್ರಲ್ಲ, ಸೆಲ್ಫಾಗಿ ನಾವೇ ಕ್ವಿಕ್ಕಾಗಿ ಐಬ್ರೋ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಆದರೆ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.